ನೇರವಾಗಿ ಶಿವಶಂಕರ್ ಸರ್ ಹತ್ರ ಹೋಗ್ತೀನಿ. ಸರ್, ನಾನು ಆಗಲೇ ಮಾತನಾಡ್ತಾ ಇದ್ದಂಗೆ ಪಾಸಿಬಿಲಿಟೀಸ್ ನಮ್ಮ ಮುಖ್ಯಮಂತ್ರಿಗಳ ಕೈಯಲ್ಲಿರುವಂಥ ಸಾಧ್ಯತೆಗಳು ಕಾನೂನಿನ ವಿಚಾರದಲ್ಲಿ ಮತ್ತು ಪೊಲಿಟಿಕಲ್ ಆ್ಯಂಗಲ್ನಲ್ಲಿ ಏನೆಲ್ಲ ಪಾಸಿಬಲ್ ವೇವ್ಸ್, ಅಂದರೆ ಇವರಿಗೆ ಫೇವರ್ ಆಗುವ ಪಾಸಿಬಲ್ ವೇವ್ಸ್ ಏನಿದೆ ಮತ್ತು ಇವರು ಎಲ್ಲೆಲ್ಲಿ ಸಿಕ್ಕಾಕೊಳ್ಳುವ ಸಾಧ್ಯತೆ ಇದೆ, ಅದರಲ್ಲಿ ಎಲ್ಲಿ ಆಗಲ್ಲ ಅನ್ನೋ ರೀತಿಯ ಅಡೆತಡೆಗಳು ಬರಬಹುದು. ಒಂದಂತೂ ಅಂದ್ರೆ ಪ್ರೆಸಿಡೆಂಟ್ ಅಂತ ತಗೊಂಡಾಗ ನಮ್ಮ ಪ್ರೆಸಿಡೆನ್ಸ್ ಇದೆ ಅಂದ್ರೆ ಮೇಲ್ಪಂಕ್ತಿ ಹಾಕಿರುವಂತಹ ಕೆಲವು ಪ್ರಕರಣಗಳಿವೆ. ಯಡಿಯೂರಪ್ಪ ಅವ್ರದ್ದು ನಾವು ನೋಡಿದ್ವಿ. ಅಂದ್ರೆ ರಾಜ್ಯಪಾಲರು ಸ್ಯಾಂಕ್ಷನ್ ಅನ್ನ ಪಿಟಿಷನ್ ಆಧಾರದ ಮೇಲೆ ಕೊಡಬಹುದು ಅಂತ. ಈಗ ಎಂತ ಪರಿಸ್ಥಿತಿ ಏರ್ಪಟ್ಟಿದೆ ಅಂದ್ರೆ, ಈಗ ನನ್ನ ರೀಸನಿಂಗ್, ನನ್ನ ಲಾಜಿಕ್ ಅಂಡ್ ರೀಸನಿಂಗ್, ಈಗ ತಾವರ್ಚಂದ್ ಗೆಹ್ಲೋಟ್ ಅವರು ಈಗ ಬಹುಶಃ ಇದು ಏನು ಸ್ಯಾಂಕ್ಷನ್ ಕೊಟ್ಟೆ ಕೊಡ್ತಾರೆ ಅಂತ ನನ್ಗನ್ಸುತ್ತೆ. ಯಾಕೆಂದ್ರೆ ಇದು ಎಗೇನ್ ನಾನು ತಾರ್ಕಿಕವಾಗಿ ಹೇಳ್ತಾ ಇರೋದು, ನನ್ನ ವೈಯಕ್ತಿಕವಾದಂತ ತರ್ಕದ ಮೇಲೆ. ಯಾಕೆಂದ್ರೆ ಇದೆಂತ ಪರಿಸ್ಥಿತಿ ಏರ್ಪಟ್ಟಿದೆ ಅಂದ್ರೆ, ರಾಜಕೀಯವಾಗಿ ಈಗ ಇದು ಒಂದು ಹೆಜ್ಜೆ ಮುಂದೆ ಹೋಗಿದೆ ಬಿಜೆಪಿ ಅಥವಾ ರಾಜ್ಯಪಾಲರು. ಇವಾಗ ಅಕಸ್ಮಾತ್ ಸ್ಯಾಂಕ್ಷನ್ ಕೊಡ್ಲಿಲ್ಲ ಅಂದ್ರೆ ಏನ್ ಮೆಸೇಜ್ ಹೋಗುತ್ತೆ? ಸ್ಯಾಂಕ್ಷನ್ ಕೊಡ್ಲಿಲ್ಲ ಏನ್ ಮೆಸೇಜ್ ಹೋಗುತ್ತೆ ಅಂದ್ರೆ, ರಾಜ್ಯಪಾಲರು ಕಾಂಗ್ರೆಸ್ನ ಒಂದು ಒತ್ತಡಕ್ಕೆ ಮಣದ್ ಬಿಟ್ರು, ಕಾಂಗ್ರೆಸ್ ಗೆದ್ದು ಬಿಡ್ತು, ಬಿಜೆಪಿ ಸೋತ್ ಬಿಡ್ತು, ಅಥವಾ ರಾಜಭವನ ಒಂದ್ ರೀತಿಯಲ್ಲಿ ಈ ಒಂದು ಒತ್ತಡಕ್ಕೆ ಮಣದ್ ಬಿಡ್ತು ಅನ್ನೋದು ಬರ್ತಲ್ವಾ? ಇದನ್ನ ತಪ್ಪಿಸ್ಕೊಳ್ಳೋಕೋಸ್ಕರ ಆದ್ರೂ ಅವರು ಸ್ಯಾಂಕ್ಷನ್ ಕೊಡುವಂತ ಸಾಧ್ಯತೆ ಇದೆ ಅಂತ ನನ್ಗನ್ನಿಸ್ತಾ ಇದೆ. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾ ಇದ್ದಾರೆ, ಎಲ್ಲಾ ಲೀಗಲ್, ನೀವು ಹೇಳಿದ ಹಾಗೆ ಒಂದು ಲೀಗಲ್ ಸ್ಟೆಪ್ಸ್ ಅನ್ನ ಎಕ್ಸಾಸ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಫಸ್ಟ್ ಶೋಕಾಸ್ ನೋಟಿಸ್ ಕೊಡೋದು, ಮೊದಲನೇ ಶೋಕಾಸ್ ನೋಟಿಸ್. ಸರಿಯಾಗಿ ಉತ್ತರ ಕೊಟ್ಟರು ಅಥವಾ ಉತ್ತರ ಕೊಡ್ಲಿಲ್ಲ, ಕೊಟ್ಟ ಉತ್ತರ ಸಮರ್ಪಕವಾಗಿಲ್ಲ, ಉತ್ತರ ಕೊಡೋದ್ರ ಬದಲು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇಂದ ಒಂದು ರೆಸಲ್ಯೂಷನ್ ಪಾಸ್ ಮಾಡಿಸಿ ಇದ್ ಮಾಡಿದ್ರು. ಅದೊಂಥರ ಡಿಫೈನ್ಸ್ ಆಯ್ತು. ಅದನ್ನೇ ಯಡಿಯೂರಪ್ಪ ಅವರು ಮಾಡಿದ್ದು. ಯಡಿಯೂರಪ್ಪ ಅವರ ಕ್ಯಾಬಿನೆಟ್ ಕೂಡ, ಸಂಪುಟ ಕೂಡ ಅದನ್ನೇ ಮಾಡಿತ್ತು. ಸೊ 2ನೇ ಶೋಕಾಸ್ ನೋಟಿಸ್ ಕೊಡ್ಬೋದು, 3ನೇ ಶೋಕಾಸ್ ನೋಟಿಸ್ ಕೊಡೋದು. ಕೊನೆಗೆ ನೋಡಿ, ನಾವು ಇಷ್ಟೆಲ್ಲ ಶೋಕಾಸ್ ನೋಟಿಸ್ ಕೊಟ್ಟಾಗ ಸಮರ್ಪಕವಾಗಿ ಉತ್ತರ ಬರದೇ ಇದ್ದಿದ್ರಿಂದ ನಾವು ಸ್ಯಾಂಕ್ಷನ್ ಕೊಟ್ಟಿದ್ದೀವಿ ಅಂತ ಹೇಳ್ಬೋದು. 2ನೇದು, ಆ ಪೆಟಿಷನ್ ನಲ್ಲಿ ಏನಾದ್ರೂ ಪ್ರೇಮಾ ಫೇಸಿ ಅಂದ್ರೆ ಏನಾದ್ರೂ ಮೆಟೀರಿಯಲ್ ಇದೆ ಅಂತ ನೋಡ್ಕೊಂಡು, ಅಂದ್ರೆ ಮೇಲ್ನೋಟಕ್ಕೆ ಇದು ಸ್ವಲ್ಪ ಕೇಸ್ ಇದೆ ಅಂತ ಅವ್ರು ಕನ್ವಿನ್ಸ್ ಆಯ್ತು ಅನ್ನೋದನ್ನ ಇಟ್ಕೊಂಡು ಅವರು ಸ್ಯಾಂಕ್ಷನ್ ಕೊಡ್ತಾರೆ ಅಂತ ಅನ್ಕೊಳ್ಳಿ. ಸ್ಯಾಂಕ್ಷನ್ ಕೊಟ್ಟ ಮೇಲೆ ಸಿಎಂ ಅವ್ರ ಮುಂದೆ ಏನಿರುತ್ತೆ ಆಪ್ಷನ್, ಇದು ಎಗೈನ್ ಸೆಟ್ ಫಾರ್ಮೆಟ್. ಅದು ಅವ್ರೇನ್ ಮಾಡ್ತಾರೆ, ಸ್ಯಾಂಕ್ಷನ್ ಅನ್ನ ಚಾಲೆಂಜ್ ಮಾಡ್ತಾರೆ ಹೈಕೋರ್ಟ್ ನಲ್ಲಿ. ಸ್ಯಾಂಕ್ಷನ್ ಅನ್ನ ಚಾಲೆಂಜ್ ಮಾಡಿದಾಗ ಹೈಕೋರ್ಟ್ ಏನ್ ಮಾಡುತ್ತೆ, ಒಂದು ತಡೆ ಆಜ್ಞೆ ಕೊಡ್ತು ಅಂತ ಅನ್ಕೊಳ್ಳಿ ಸ್ಯಾಂಕ್ಷನ್ಗೆ. ಅವಾಗ ಇದು ಚೀಫ್ ಮಿನಿಸ್ಟರ್ ಅವ್ರಿಗೆ ಏನು ಕಾನೂನು ಕ್ರಮವನ್ನ ಕೈಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲ ಅವ್ರ ತಡೆಯಾಜ್ಞೆ ಕೊಡ್ಲಿಲ್ಲ, ಒಂದ್ ವೇಳೆ ಅದು ಆ ಪೆಟಿಷನ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡು ತಡೆಯಾಜ್ಞೆ ಕೊಡ್ಲಿಲ್ಲ ಅಂದ್ರೂ ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬಹುದು. ಅಥವಾ ಇಲ್ಲಿ ಒಂದ್ ವೇಳೆ ಇಲ್ಲ, ನಿಮ್ಮ ಪೆಟಿಷನ್ ರಿಜೆಕ್ಟ್ ಆಗಿದೆ, ಸ್ಯಾಂಕ್ಷನ್ ಅನ್ನ ಅಪ್ಹೆಲ್ಡ್ ಮಾಡ್ತಾ ಇದೀವಿ ಅಂದ್ರೂ ಕೂಡ ಕಾನೂನು ಕ್ರಮ ಜರುಗಿಸಬಹುದು. ಈಗ ಈ ಒಂದು ಸಂದರ್ಭದಲ್ಲಿ ಒಂದ್ ವೇಳೆ ಈಗ ಗವರ್ನರ್ ಸ್ಯಾಂಕ್ಷನ್ ಕೊಟ್ರು ಅಂತ ಅನ್ಕೊಳ್ಳೋಣ. ಸ್ಯಾಂಕ್ಷನ್ ಕೊಡ್ತಾ ಇದ್ದ ಹಾಗೇನೆ ಸಿದ್ದರಾಮಯ್ಯನವರು ಆ ಸ್ಯಾಂಕ್ಷನ್ ಹೈಕೋರ್ಟ್ ಮಾಡಿ ಹೈಕೋರ್ಟ್ಗೆ ಹೋಗ್ತಾರೆ. ತಡೆಯಾಜ್ಞೆ ಕೊಟ್ಟಿಲ್ಲ ಅಂದ್ರೆ ಅವಾಗ ಸ್ಯಾಂಕ್ಷನ್ ಕೊಟ್ಟಿದ್ದ ಒಂದು ಕ್ಷಣದಲ್ಲಿಂದಾನೆ ಅಬ್ರಹಾಂ ಅವ್ರಿಗೆ ಒಂದು ಅವಕಾಶ ಸಿಗುತ್ತೆ. ಅವ್ರೇನ್ ಮಾಡ್ತಾರೆ, ಒಂದು PCR ಅಂತ ಹಾಕೋ ಸಾಧ್ಯತೆ ಇದೆ. ಅಂದ್ರೆ ಇದು ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟ್ರಿ, ಅದನ್ನ ಇಲ್ಲ ಹಾಕ್ಬೋದು. ಎಲ್ಲಿ ವಿಶೇಷ ನ್ಯಾಯಾಲಯ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ, ಅಂದ್ರೆ ಸ್ಪೆಷಲ್ ಕೋರ್ಟ್ ಮೆಂಟ್ ಫಾರ್ ದಿ ಎಲೆಕ್ಟೆಡ್ ಮೆಂಬರ್ಸ್. ಅಲ್ಲಿಗೆ ಅವ್ರೇನ್ ಮಾಡ್ತಾರೆ, ನೋಡಿ ನಮ್ಗೆ ಗವರ್ನರ್ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ, ಈ ತರದ ಕೇಸು ಈ ಮುಡಾದಲ್ಲಿ ಇಂತಿಂತ ಇದು ತಪ್ಪುಗಳು ನಡೆದಿವೆ, ಇದರಲ್ಲಿ ಮುಖ್ಯಮಂತ್ರಿಗಳು ಹೀಗೆ ಇನ್ವಾಲ್ವ್ ಆಗಿದ್ದಾರೆ, ಸೊ ಹಾಗಾಗಿ ನಾನು ಪೆಟಿಷನ್ ಹಾಕ್ತಾ ಇದ್ದೀನಿ. ಇದರಲ್ಲಿ ಅವ್ರ ಪ್ರೇಯರ್ ಏನಿರುತ್ತೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಅಬ್ರಾಮ್ ಏನ್ ಕೇಳ್ತಾರೆ, ಏನು CBI ತನಿಖೆ ಕೇಳ್ತಾರ, ಅಥವಾ ಇದು ಕೋರ್ಟ್ ಮಾನಿಟರ್ಡ್ SIT ಅಂತ ಕೇಳ್ತಾರ? ಅಂದ್ರೆ ಕೋರ್ಟೇ ಒಂದು ಯಾವ್ದಾದ್ರು ಒಂದು ಏನು ತನಿಖೆ ತಂಡವನ್ನ ನೇಮಿಸ್ಬೇಕು ಅಂತ ಕೇಳ್ತಾರ, ಅಥವಾ CID ಕೇಳ್ತಾರ, CBI ಏನೋ ಒಂದು ಕೇಳ್ತಾರೆ. ಅವಾಗ ಆ ಪೆಟಿಷನ್ ಅನ್ನ ಅದು ಪ್ಯಾರಲಲ್ ಆಗಿ ಒಂದ್ ಕಡೆ CM ಅವರು ಈ ಸ್ಯಾಂಕ್ಷನ್ ಅನ್ನ ಚಾಲೆಂಜ್ ಮಾಡ್ತಾರೆ, ಇನ್ನೊಂದ್ ಕಡೆ ಅಬ್ರಹಾಂ ಆ ಸ್ಯಾಂಕ್ಷನ್ ಅನ್ನ ಆಧಾರದ ಮೇಲೆ ಅವ್ರು PCR ಹಾಕ್ತಾರೆ ಅಂತ ಅನ್ಕೊಳ್ಳಿ. ಅವಾಗ ಆ ಒಂದು ಇದನ್ನ ಪೆಟಿಷನ್ ಅನ್ನ ಈಗ ಒಂದ್ ವೇಳೆ ಇಲ್ಲಿ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ರೆ ಇಲ್ಲಿ ಅಲ್ಲಿ ಕಾನೂನು ಕ್ರಮ ಜರುಗೋದಿಲ್ಲ. ತಡೆಯಾಜ್ಞೆ ಕೊಟ್ಟಿಲ್ಲ ಅಂದ್ರೆ ಅಬ್ರಹಾಂ ಈಸ್ ಫ್ರೀ ಟು ಮೂವ್ ದಿ ಸ್ಪೆಷಲ್ ಕೋರ್ಟ್. ಆ ಸ್ಪೆಷಲ್ ಕೋರ್ಟ್ ಏನಾದ್ರೂ ಅವ್ರ ಅರ್ಜಿಯನ್ನ, ಅವರ ಪೆಟಿಷನ್ ಅನ್ನ ಅಡ್ಮಿಟ್ ಮಾಡ್ಕೊಂಡು ಏನಾದ್ರೂ ಅವರು ಹೌದು ಇದರಲ್ಲಿ ನಾವು ಒಂದು ಕೋರ್ಟ್ ಮಾನಿಟರ್ಡ್ ಏನು ಪ್ರೋಬ್ ಮಾಡ್ತೀವಿ ಅಂದ್ರೆ ಆಗ ಪ್ರೋಬ್ ನಡೆಯುತ್ತೆ. ಆಮೇಲೆ ಆ ಪ್ರೋಬ್ ಆದ್ಮೇಲೆ ಬಹಳ ಪ್ರೊಸೀಜರ್ ಅದು. ಅವಾಗ ಏನಾಗುತ್ತೆ, ಇವ್ರಿಗೆ ಇದು ತನಿಖಾ ತಂಡ ಏರ್ಪಡ್ಬೇಕು,
ಆ ತನಿಖಾಧಿಕಾರಿ ನೇಮಕ ಆಗ್ಬೇಕು. ಆ ತನಿಖಾಧಿಕಾರಿ ಆ ತನಿಖೆಯನ್ನು ಹೇಗೆ ಮಾಡೋದು ಅಂತ ನಿರ್ಧಾರ ಮಾಡ್ಬೇಕು. ಅವಾಗ ಏನ್ ಮಾಡ್ತಾರೆ ಅವರು, ಇದು ಚೀಫ್ ಮಿನಿಸ್ಟರ್ ಸಮನ್ಸ್ ಕೊಡ್ತಾರಾ, ಸಮನ್ಸ್ ಕೊಟ್ಟು ಏನಾದ್ರು ಅಂದ್ರೆ ಕ್ವಶನಿಂಗ್ಗೆ ಫಸ್ಟ್ ಏನೇನ್ ಮಾಡ್ತಾರೆ, ಅವರ ಹೇಳಿಕೆಯನ್ನ ಅಂದ್ರೆ ರೆಕಾರ್ಡ್ ಅನ್ನ ಡಾಕ್ಯುಮೆಂಟ್ ಮಾಡ್ಕೊಳ್ಳೋಕೋಸ್ಕರ ಏನಾದ್ರು ಅವ್ರನ್ನ ಕರಿಬಹುದು. ಅವಾಗ ಆ ಹೇಳಿಕೆಯನ್ನ ಇದು ರೆಕಾರ್ಡ್ ಮಾಡ್ಕೊಳ್ಳುವಾಗ ಅವರ ಹೇಳಿಕೆಗಳು ಅವ್ರ ಕ್ವಶನ್ಸ್ ಮಾಡ್ತಾರೆ. ಕೆಲವು ಕ್ವಶನ್ಸ್, ಆ ಕ್ವಶನ್ಸ್ಗೆ ಸರಿಯಾಗಿ ಸಮರ್ಪಕವಾಗಿ ಉತ್ತರ ಕೊಡ್ಲಿಲ್ಲ, ಆಮೇಲೆ ಆ ಕ್ವಶನ್ಸ್ ಅಲ್ಲೇನೆ ಏನಾಗುತ್ತೆ, ಆ ಕ್ವಶನಿಂಗ್ ಟೈಮ್ ಅಲ್ಲಿ ಇಲ್ಲೇನೋ ಒಂದು ಕೇಸ್ ಇದೆ ಅಂದಾಗ ಅವ್ರನ್ನ ಡಿಟೈನ್ ಮಾಡಬಹುದು. ಡಿಟೈನ್ ಮಾಡುವಾಗ ಅವಾಗ ಏನಾಗುತ್ತೆ ಅಂದ್ರೆ ಅವಾಗ ರಾಜೀನಾಮೆ ಪ್ರಶ್ನೆ ಬರುತ್ತೆ. ಈವನ್ ಈಗ ಏನಾಗುತ್ತೆ, ನಮ್ಮ ಕೇಜ್ರಿವಾಲ್ ಅವರ ಒಂದು ಕೇಸ್ ತಗೊಂಡಾಗ, ಅರವಿಂದ್ ಕೇಜ್ರಿವಾಲ್ ಅವ್ರದ್ದು, ಡೆಲ್ಲಿ ಮುಖ್ಯಮಂತ್ರಿ, ಅವ್ರಿಗೆ ಸಮನ್ ಮಾಡಿದ್ರು, ಇಡಿ ಸಮನ್ ಮಾಡಿ ಕ್ವಶನ್ ಮಾಡಿ ಡಿಟೈನ್ ಮಾಡಿದ್ರು. ಅಷ್ಟಾಕೆ ಅರೆಸ್ಟ್ ಕೂಡ ಮಾಡ್ಬಿಟ್ರು. ಅರೆಸ್ಟ್ ಮಾಡಿ ಟ್ರಯಲ್ ನಡೀತಾ ಇದೆ. ಟ್ರಯಲ್ ನಡೆಯುವಾಗಲೂ ಕೂಡ ಇವರು ಅರವಿಂದ್ ಕೇಜ್ರಿವಾಲ್ ಅವರು ಅಂಡರ್ ಟ್ರಯಲ್ ಇದಾಗಿ ಅಂದ್ರೆ ಜೈಲ್ಗೆ ಹೋದಾಗ್ಲೂ ಕೂಡ ಜುಡಿಷಿಯಲ್ ಏನು ಕಸ್ಟಡಿ ಕೊಟ್ರು ಅಂತ ಅನ್ಕೊಳ್ಳಿ, ಅವಾಗ ಜೈಲ್ಗೆ ಹೋಗ್ತಾರೆ. ಆ ಜೈಲ್ನಲ್ಲೂ ಕೂಡ ಅವ್ರು ಏನಿರ್ತಾರೆ, ಅಂಡರ್ ಟ್ರಯಲ್ ಇದಾಗಿರೋದ್ರಿಂದ ಅಂದ್ರೆ ಇನ್ಮೇಟ್ ಆಗಿರೋದ್ರಿಂದ ಅವ್ರು ಜೈಲಿಂದಾನೇ ಸರ್ಕಾರ ನಡೆಸಬಹುದು ಅಂತ ಕೂಡ ಮಾಡಿದ್ರಲ್ಲ. ಸೊ ಹಾಗಾಗಿ ಇಲ್ಲಿ ಬಹಳಷ್ಟು ಅಂದ್ರೆ ಕಾನೂನು ಅಂದ್ರೆ ನಾವು ಏನಂತಂದ್ರೆ ನಮ್ಮ ಒಂದು ಅನುಭವದಿಂದ ಅಂದ್ರೆ ನಾವು ನಮ್ಮ ಮುಂದೆ ಇರುವಂತ ಪ್ರಕರಣಗಳ ಮೂಲಕ ನಾವು ಅನಲೈಸ್ ಮಾಡಬಹುದೇ ಹೊರತು ಇದೆಲ್ಲವೂ ಜೂರಿಸ್ಪ್ರುಡೆನ್ಸ್ಗೆ ಸಂಬಂಧಪಟ್ಟಿದ್ದು, ಕಾನೂನು ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ಅಂದ್ರೆ ಈಗ ವಾದಿಗಳು ಅಂದ್ರೆ ನ್ಯಾಯವಾದಿಗಳು ಏನು ಕೇಸ್ ಮಾಡ್ತಾರೆ, ಅದು ಬೆಂಚ್ ಹೇಗೆ ಕನ್ವಿನ್ಸ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫೈನಲ್ ಆಗಿ ನೀವು ಕನ್ವಿಕ್ಟ್ ಆದ್ರೆ ಅದು ಕೂಡ 2 ವರ್ಷಕ್ಕಿಂತ ಹೆಚ್ಚು ಕಾಲ ನೀವೇನಾದ್ರೂ ಅಂದ್ರೆ ಏನು ವಾಟ್ ಇಸ್ ದಟ್ ಇಂಪ್ರಿಸನ್ಮೆಂಟ್ ಆದ್ರೆ ಅವಾಗ ಅಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಗೆ ಈ ಕನ್ವಿಕ್ಷನ್ ಆಗ್ತಾ ಇದ್ದಾಗೆ ಒಬ್ಬ MLA ಆಗಿ ಅನರ್ಹತೆ ಆಗುತ್ತೆ, ಚೀಫ್ ಮಿನಿಸ್ಟರ್ ಶಿಪ್ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ನಿಮ್ಗೆ MLAನೇ ಅನರ್ಹತೆ ಆಗ್ಬಿಟ್ಮೇಲೆ ಇದು ಹೋಗುತ್ತೆ. ಆಮೇಲೆ 2 ವರ್ಷಕ್ಕಿಂತ ಹೆಚ್ಚು ಇಂಪ್ರಿಸನ್ಮೆಂಟ್ ಆದ್ರೆ ಅಲ್ಲಿಂದ 6 ವರ್ಷ ನೀವು ನೆಕ್ಸ್ಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡಕ್ಕಾಗಲ್ಲ, ಅಂದ್ರೆ ಶೆಡ್ಯೂಲ್ 9 ಪ್ರಕಾರ. ಸೊ ಹೀಗೆ ಅದು ಅಂದ್ರೆ ಇದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಮತ್ತೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, ಈ ಎರಡೂ ಇಲ್ಲಿ ಬರುತ್ತೆ. ಮೊದಲನೇದಾಗಿ ಇವರು ಅಬ್ರಹಾಂ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಇದೆಯಲ್ಲ, ಅದರ ಪ್ರಾವಿಷನ್ ನಲ್ಲಿ ಅವರು PCR ಹಾಕ್ಬೇಕಾಗತ್ತೆ. PCR ಹಾಕದ್ಮೇಲೆ ಇಲ್ಲಿ ಬರುವಂತ ತೀರ್ಮಾನ ಅಥವಾ ಟ್ರಯಲ್ ಹೇಗ್ ನಡೆಯುತ್ತೆ ಅಂದ್ರೆ ರೆಪ್ರೆಸೆಂಟೇಟಿವ್ಸ್ ಆಫ್ ಪೀಪಲ್ ಆಕ್ಟ್ ಅಂತ ಇದೆಯಲ್ಲ, ಅದರ ಆಧಾರದ ಮೇಲೆ ನಡೆಯುತ್ತೆ. ಇದಿಷ್ಟೆಲ್ಲ ಅಂದ್ರೆ ಇದು ಬಹಳ ಏನಂತಂದ್ರೆ ಸ್ಟೆಪ್ ಪ್ರೊಸೀಜರ್ಗಳಿರುವಂಥದ್ದು. ಫಾರ್ ಎಕ್ಸಾಂಪಲ್ ಯಡಿಯೂರಪ್ಪ ಅವ್ರದ್ದು ನಾವು ಪ್ರಕರಣ ತಗೊಳ್ಳೋದಾದ್ರೆ ಡಿಸೆಂಬರ್ 28, 2010ಕ್ಕೆ KN ಬಾಲರಾಜ್ ಮತ್ತೆ ಸಿರಾಜಿನ್ ಬಾಷಾ ರಾಜ್ಯಪಾಲರಿಗೆ ಮನವಿ ಕೊಡ್ತಾರೆ, ಅಂದ್ರೆ ಪಿಟಿಷನ್ ಕೊಡ್ತಾರೆ. ಅದು ನಿಮ್ಗೆ ಸ್ಯಾಂಕ್ಷನ್ ಆಗಿದ್ದು ಯಾವಾಗ, ಸ್ಯಾಂಕ್ಷನ್ ಜಾರಿಯಾಗೋದು ಯಾವಾಗ ಅಂತಂದ್ರೆ ಜನವರಿ 22, 2011, ಅಂದ್ರೆ ಸುಮಾರು 20-25 ದಿನ ತಗೊಳ್ತಾರೆ ಟೈಮ್. ಅಂದ್ರೆ ಇಲ್ಲಿ ಈಗ ಇನ್ನು ಇವಾಗ ತಾನೇ ಪಿಟಿಷನ್ ಆಗಿದೆ ಮತ್ತೆ ಅವರು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಸೊ ಇದೆಷ್ಟು ಅಂದ್ರೆ ಇದೆಲ್ಲ ರಾಜ್ಯಪಾಲರಿಗೆ ಬಿಟ್ಟಿದ್ದು. ಇವಾಗ ಚೆಂಡು ರಾಜ್ಯಪಾಲರ ಅಂಕಣದಲ್ಲಿದೆ. ಅವ್ರು ರಾಜ್ಯಪಾಲರು ಯಾವ ನಡೆಯನ್ನ ಇದ್ ಮಾಡ್ತಾರೋ ಅಂದ್ರೆ ಯಾವ ಮೂವ್ ಮಾಡ್ತಾರೋ ಅದ್ರ ಮೇಲ್ಗಡೆನೆ ಮುಂದೆ ಎಲ್ಲವೂ ಡಿಪೆಂಡ್ ಆಗಿದೆ ಪ್ರಣವ್.